ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಜನವರಿ 10 ನನ್ನ ಬರ್ತ್ಡೇ ಆದ್ದರಿಂದ ನಮ್ಮ ಸಾಗರದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಇದು ದೇವಸ್ಥಾನ ಒಂದು ವಿಶೇಷ ಅಂದರೆ ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಮಸೀದಿ ಇದೆ. ಅದು ಮಸೀದಿಗೆ ಹೊಂದಿಕೊಂಡಿರುವುದರಿಂದ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಎಂದೇ ಹೆಸರಾಗಿರುವ ಗಣಪತಿ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ. ಹಾಗೆ ಜೈನ್ ಬೇಕ್ರಿಗೆ ಹೋಗಿದ್ವಿ. ಅಂದರೆ ನನ್ನ ಮಗ, ಅಮ್ಮ ನೀನು ಸೆಲೆಕ್ಟ್ ಮಾಡಬಾರ್ದು ಕೇಕನ್ನ, ನೀನು ಹೊರಗೆ ನಿಂತ್ಕೊಂಡಿರು, ನಾವೇ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಇದನ್ನು ತೊಗೊಳ್ಬೇಕು ಅದನ್ನು ತೊಗೊಳ್ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದಂತೆ. ಮಗಳು ಕೂಡ ಹಾಗೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ, ಅಮ್ಮನಿಗೆ ಚಾಕ್ಲೇಟ್ ಕೇಕ್ ತುಂಬಾ ಇಷ್ಟ ಅಂಥೇಳಿ ಕೊನೆಗೆ ಚಾಕ್ಲೇಟ್ ಕೇಕನ್ನೇ ಸೆಲೆಕ್ಟ್ ಮಾಡಿ ತಗೊಂಡು ಬಂದರು. ಒಂದು ವಾರದಿಂದನೇ ಶುರುವಾಗಿತ್ತು ಮಕ್ಕಳಿಗಿಬ್ಬರಿಗೂ. ಅಮ್ಮನ ಬರ್ತ್ಡೇ ಬಂತು, ಇವತ್ತು 6, 7, ಇವತ್ತು 8 ಡೇಟು ಅಂತ ಹೇಳಿ 9, 10 ಇವತ್ತು ಮಾರ್ನಿಂಗಿಂದನೂ ತುಂಬಾ ಖುಷಿಯಾಗಿತ್ತು ಅವರಿಗೆ. ಅವರು ಖುಷಿ ಮುಂದೆ ನನ್ನ ಖುಷಿ ಏನೂ ಅಲ್ಲ ಅಂತ ಅನ್ನಿಸ್ತಾಯಿತ್ತು. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಬರ್ತ್ಡೇ ಮಾಡ್ಕೊಳ್ಳೋದೇ ನನ್ನ ಇಬ್ಬರು ಮಕ್ಕಳಿಗೋಸ್ಕರ. ಅವ್ರಿಗೆ ತುಂಬಾ ಇಷ್ಟ ಇವತ್ತು ಅಪ್ಪನ ಬರ್ತ್ಡೇ, ಇವತ್ತು ಅಮ್ಮನ ಬರ್ತ್ಡೇ ಅಂತ ಹೇಳಿ ಮಾಡೋದು. ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಅವರಿಬ್ಬರು ಮಾಡೋದೆಲ್ಲ. ಸಾಮಾನ್ಯವಾಗಿ ವಿಡಿಯೋ ನೋಡ್ತಿರುವಂಥ ನಿಮಗೆಲ್ಲರಿಗೂ ಹಾಗೆ ಅನಿಸುತ್ತೆ, ನಿಮ್ಮ ಮಕ್ಕಳೆಲ್ಲ ಅದೇ ಥರನೇ ಅಂತ ಹೇಳಿ. ನಾನೊಂದು ಸಿಂಪಲಾಗಿ ಒಂದು ಬರ್ತ್ಡೇನ ಮಾಡ್ಕೊಳ್ತೀವಿ ನಾವು ಯಾವಾಗಲೂ ಮನೇಲಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ಕೊಳ್ಳೋದಿಲ್ಲ. ಅಂದರೆ ಹಿಂಗೆ ಒಂದು ಸಿಂಪಲಾಗಿ ಮಕ್ಕಳು ಒಂದು ಖುಷಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬರೋದು, ಹಾಗೆ ಮನೆಗೆ ಬಂದು ಒಂದು ಸಿಂಪಲಾಗಿ ಬರ್ತ್ಡೇ ಮಾಡ್ಕೊಳ್ಳೋದು ನಮಗೆ ಮೊದಲಿಂದನೂ ಬಂದಿದೆ. ಅದು ತುಂಬ ಖುಷಿ ಆಯಿತು. ಬರ್ತ್ಡೇನ ಆಚರಿಸ್ಕೊಂಡ್ವಿ.